ಅಮ್ಮ ನೋಡು, ಇವತ್ತು ಏನ್ ತಂದಿದ್ದೀನಿ ಅಂತ ನೋಡು. ಪಡವಲಕಾಯಿ ತಂದಿದ್ದೀನಿ. ಈ ಪಡವಲಕಾಯಿಲಿ ಏನಾದ್ರೂ ಮಾಡ್ಬೋದಾ ಹಂಗೆ ಯೋಚನೆ ಮಾಡು. ಬಜ್ಜಿ ಮಾಡ್ಬೋದು. ಬಜ್ಜಿ ಮಾಡ್ಬೋದಾ? ಪಡವಲಕಾಯಿಲು ಬಜ್ಜಿ ಮಾಡ್ಬೋದಾ? ಪಡವಲಕಾಯಿಲು ಬಜ್ಜಿ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಪಡವಲಕಾಯಿಲು ಕೂಡ ಬಜ್ಜಿಯನ್ನ ಮಾಡ್ಬೋದಂತೆ. ಈಗ ಹೇಳ್ಕೊಡ್ತೀರಾ ಯಾವ ರೀತಿ ಮಾಡೋದು ಅಂತ? ಹೇಳ್ಕೊಡ್ತೀನಿ, ನಾ ಹೇಳ್ಕೊಡ್ತೀನಿ, ನೀನ್ ಮಾಡ್ಬೇಕು. ಖಂಡಿತವಾಗ್ಲು. ನೋಡಿ ಫ್ರೆಂಡ್ಸ್, ಈಗ ನಮ್ಮಮ್ಮ ಹೇಳ್ಕೊಡ್ತಾರೆ. ನಾನು ಪಟಾಫಟ್ ಅಂತ ಈ ಒಂದು ಪಡವಲಕಾಯಿಲಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನಿಮ್ಗೂ ನಾನು ತಿಳಿಸ್ತಾ, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಅದೇ ರೀತಿ ನಿಮ್ಗೂ ಕೂಡ ತಿಳಿಸ್ತಾ ಮಾಡ್ತಾ ಹೋಗ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಡವಲಕಾಯಿ ಬಜ್ಜಿನ ಶುರು ಮಾಡೋಣ. ಹೀಗೆ ಫ್ರೆಂಡ್ಸ್, ಈಗ ಪಡವಲಕಾಯಿನ ತಗೊಂಡಿದೀವಿ. ನಮ್ಮ ಒಂದು ಪಡವಲಕಾಯಿ ಬಜ್ಜಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಪಡವಲಕಾಯಿ. ಈ ಪಡವಲಕಾಯಿನ ತಗೊಂಡ ನಂತರ ನೀವು ಈ ಒಂದು ಮೇಲಿರುವಂತ ಸಿಪ್ಪೆ ಎಲ್ಲವನ್ನು ಕೂಡ ನೀಟಾಗಿ ತಕ್ಕೋಬೇಕಾಗುತ್ತೆ. ಈಗ ನಾವು ಸಿಪ್ಪೆ ಎಲ್ಲವನ್ನು ಕೂಡ ತಕ್ಕೋತಾ ಇದೀವಿ. ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿ ನೀವು ಚಾಕುವಿನ ಸಹಾಯದಿಂದ ಈ ರೀತಿ ಅಂದ್ರೆ ಆ ಒಂದು ಸಿಪ್ಪೆ ಎಲ್ಲ ಕೂಡ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ನೀವು ಸ್ಮೂತ್ ಆಗಿ ಈ ರೀತಿ ಹಿಂಗಂದ್ರೆ ನೀಟಾಗಿ ಸಿಪ್ಪೆ ಎಲ್ಲವೂ ಕೂಡ ಬರುತ್ತೆ. ನೋಡಿ, ಈಗ ನಾನು ಒಂದು ತೆಗೆದು ತೋರಿಸ್ತೀನಿ, ನಿಮಗೆ ಅವಾಗ ನೀಟಾಗಿ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಈ ರೀತಿ ತಕ್ಕೋಬೇಕು ನೀಟಾಗಿ. ನೋಡಿ, ಈ ಪಡವಲಕಾಯಿ ಅಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಈ ಒಂದು ಪಡವಲಕಾಯಿ ದಿನ ಒಂದು 1/4 kg ಅರ್ಧ kg ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಎಷ್ಟೊಂದು ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಹೇಳ್ತಾ ಇರ್ತಾರೆ. ನೀವು ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ, ಈ ಒಂದು ಆಯುರ್ವೇದಿಕ್ ವಿಡಿಯೋಸ್ಗಳನ್ನೇನಾದ್ರು ನೀವು ನೋಡಿದ್ರೆ ಅವರು ಅದರಲ್ಲಿ ಈ ಒಂದು ಪಡವಲಕಾಯಿಯು ಕೂಡ ತುಂಬಾ ಆರೋಗ್ಯದ ಅಂಶಗಳನ್ನ ಒಳಗೊಂಡಿದೆ ಅಂತ ಅವರು ತಿಳಿಸ್ತಾರೆ. ಆದ್ರಿಂದ ನಾವು ಆರೋಗ್ಯಕ್ಕೋಸ್ಕರನಾರು ತಿನ್ಲೇಬೇಕು. ಏನೇನೋ ತಿಂತೀವಂತೆ, ಇದನ್ನು ತಿನ್ನೋಣ. ಏನಕ್ಕಂದ್ರೆ ಆರೋಗ್ಯಕ್ಕೋಸ್ಕರನಾದ್ರೂ ತಿನ್ಬೇಕು. ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಪಡವಲಕಾಯಿ ಬಜ್ಜಿ. ಈ ರೀತಿನಾದ್ರೂ ಬಜ್ಜಿ ಮಾಡ್ಕೊಂಡಾದ್ರೂ ತಿಂತೀವಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ ನಿಮ್ಗೆ. ಜೊತೆಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನೀಟಾಗಿ ವರ್ಕೊಂಡಿದ್ದೀನಿ. ಈ ರೀತಿ ವರ್ಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಲಾಸ್ಟ್ ಇದನ್ನ ತೆಗೆದ್ಬಿಡೋಣ, ಸೈಡು ಅದೇನ್ ಬೇಕಾಗೋಲ್ಲ. ಈಗ ನಂತರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಇದನ್ನ ನೀಟಾಗಿ ತೊಳ್ಕೊಳ್ಳೋಣ. ಈಗ ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ ನಂತರ ಈಗ ಇದನ್ನ ನೀಟಾಗಿ ರೌಂಡ್ ಶೇಪಲ್ಲಿ, ಮಾಮೂಲಿ ಈಗ ಕಟ್ ಮಾಡ್ತೀವಲ್ಲ ರೌಂಡ್ ಶೇಪ್ಗೆ, ಈ ಒಂದು ಹೀರೆಕಾಯಿ ಎಲ್ಲವನ್ನು ಕೂಡ ಕಟ್ ಮಾಡ್ತೀವಲ್ಲ ಅದೇ ರೀತಿ ಹೀರೆಕಾಯಿ ಬಜ್ಜಿ ಮಾಡೋ ರೀತಿನೇ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ, ಕಾಣಿಸ್ತಾ ಇದೆ ಅನ್ಕೋತೀನಿ. ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಬರ್ತಾ ಇದೆ. ಈ ರೀತಿ ಬಂದ್ರೆ ಸಾಕು. ನೋಡಿ, ಈಗ ಪರ್ಫೆಕ್ಟ್ ಆಗಿ ಈ ರೀತಿ ಬಂದಿದೆ. ನೋಡ್ಬೋದು, ನಿಮ್ಗೆ ಈ ರೀತಿ ಬಂದ ನಂತರ ಈ ಒಂದು ಮಧ್ಯದಲ್ಲಿರೋ ಬೀಜನ ತಕ್ಕೋಬೇಕು. ನೋಡಿ, ಈ ರೀತಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ಈಗ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದೀವಿ. ಈ ರೀತಿ ಬಂದ್ರೆ ಸಾಕಾಗುತ್ತೆ. ಈಗ ಇದರಲ್ಲಿ ಮಧ್ಯದಲ್ಲಿರುವಂತ ಬೀಜ ಎಲ್ಲವನ್ನು ಕೂಡ ನೀವು ಕೈಯಲ್ಲಿ ಈ ರೀತಿ ಅಂದ್ರೆ ಬಂದ್ಬಿಡುತ್ತೆ. ಬೀಜ ಬೇಕಾಗೋದಿಲ್ಲ, ಬರೀ ಇಷ್ಟು ಮಾತ್ರ ಸಾಕು. ಈಗ ಬೀಜ ಎಲ್ಲವನ್ನು ಕೂಡ ತಕ್ಕೊಬಿಡ್ತಾ ಇದೀವಿ ಕೈಯಲ್ಲಿ. ಬೀಜನ ಎಲ್ಲ ಕೂಡ ಈ ರೀತಿ ತೆಗೆದ್ಬಿಡೋಣ. ನೋಡಿ, ಬೀಜ ಎಲ್ಲವನ್ನು ಕೂಡ ತೆಗೆದ್ಬಿಟ್ರೆ ಈ ರೀತಿ ಆಗುತ್ತೆ ನಿಮ್ಗೆ. ಅದೇನಿಲ್ಲ, ಸುಮ್ಮನೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬೀಜ ಎಲ್ಲ ಕೂಡ ಬಂದ್ಬಿಡುತ್ತೆ ಈಚೆಗೆ ನೀಟಾಗಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಬೀಜ ಎಲ್ಲ ಕೂಡ ಒಂಚೂರು ಇರಲ್ಲ, ಚೆನ್ನಾಗಿ ಬರುತ್ತೆ ಈ ರೀತಿ. ನೋಡಿ, ಹಿಂಗೆ ಒಂದು ನಿಮಿಷ ಕೈಯಲ್ಲಿ ಹಿಂಗಂದ್ರೆ ಬಂದ್ಬಿಡುತ್ತೆ. ಏನು ಇಲ್ಲ, ಸಿಂಪಲ್ ಆಗಿ ಈ ರೀತಿ ಹಿಂಗಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ಇದೇ ರೀತಿ ಎಲ್ಲವನ್ನು ಕೂಡ ಬೀಜನ ತಕ್ಕೋಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಬೀಜ ಎಲ್ಲವನ್ನು ಕೂಡ ಈಗ ನಾನು ತಕ್ಕೊಂಡಿದ್ದೀನಿ. ನಾನು ನಿಮ್ಗೆ ಯಾವ ಕಪ್ಪ ಒಂದನ್ನ ಪೂರ್ತಿ ತೋರಿಸ್ತಾ ಇದ್ದೀನಿ ಅಂದ್ರೆ, ಎಷ್ಟೊಂದು ಜನ ಬೀಜ ಹಾಕ್ಬಿಡ್ತೀರಾ, ಆಗ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೀವು ಬೀಜನ ತೆಗಿಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಪೂರ್ತಿ ಕಟ್ ಮಾಡಿ ತೋರಿಸುವಾಗ ಎಲ್ಲದಕ್ಕೂ ಕೂಡ ಬೀಜ ತೆಗೆದ್ರೆ ನೋಡಿ, ನೀಟಾಗಿ
ಬೀಜ ಎಲ್ಲವನ್ನು ಕೂಡ ಈಗ ತಕ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕು, ಈ ಬೀಜ ಎಲ್ಲ ಬೇಕಾಗೋದಿಲ್ಲ. ಈಗ ಇದು ನೋಡಿ, ಇದು ನೀಟಾಗಿ ಇಷ್ಟು ಬಂದಿದೆ. ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್ ಈಗ ಮಿಕ್ಸರ್ ಬೌಲನ್ನು ತಗೊಳ್ಳೋಣ. ನಂತರ ಈಗ ನೀವೇನಾದ್ರು ಪಡವಲಕಾಯಿನ ಜಾಸ್ತಿ ತಗೊಂಡಿದ್ದೀರಾ ಅಂದ್ರೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಪಡವಲಕಾಯಿನ ಹೆಚ್ಚಿಟ್ಕೊಂಡಿದೀವಿ. ನಾವು ಈಗ ಸದ್ಯಕ್ಕೆ ಒಂದನ್ನ ಮಾಡ್ತಾ ಇದ್ದೀವಿ. ನೀವು ಜಾಸ್ತಿ ಮಾಡಿದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಪ್ರಮಾಣ ಎಲ್ಲವನ್ನು ಕೂಡ ಜಾಸ್ತಿ ತಗೊಳ್ಳಿ. ಈಗ ಇಲ್ಲೊಂದು ನಾವು 100 ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀವಿ. 100 ಗ್ರಾಮ್ ಕಡಲೆ ಹಿಟ್ಟಿಗೆ ಒಂದು 50 ಗ್ರಾಮ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ. ಅಕ್ಕಿ ಹಿಟ್ಟನ್ನು ಸೇರಿಸಿದ ನಂತರ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕಾಗುತ್ತೆ. ಹಿಂಗನ್ನು ಸೇರಿಸ್ತಾ ಇದ್ದೀವಿ. ನಂತರ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಸೋಡಾ, ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನನ ಈ ರೀತಿ ಕೈಗೆ ಹಾಕೊಂಡು ನೀಟಾಗಿ ಒಂದು ಸ್ವಲ್ಪ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದ್ರ ಘಮ ಎಲ್ಲ ಬಿಡುತ್ತೆ. ಆದ್ದರಿಂದ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ನಿಮ್ಗೇನಾದರೂ ಕಲರ್ ಬೇಕು ಅಂದರೆ ಫುಡ್ ಕಲರ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ನಾವು ಕಲರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೂರ್ತಿ ಆಪ್ಷನಲ್ ಆಗಿರುತ್ತೆ. ಅಂದರೆ ನಿಮಗೆ ಕಲರ್ ಬರಬೇಕು ನಮ್ಮ ಒಂದು ಬಜ್ಜಿ ಅಂದರೆ ಒಂದು ಸ್ವಲ್ಪ ಕಲರ್ ಹಾಕಲೇಬೇಕು. ಇಲ್ಲ ಅಂದರೆ ಏನು ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ನಂತರ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀವಿ, 1 ಸ್ಪೂನ್ ಆಗೋಷ್ಟು ಖಾರಕ್ಕೆ ತಕ್ಕಷ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೋಬೇಕಾಗುತ್ತೆ. ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ, ಎಷ್ಟು ಉಪ್ಪು ಬೇಕಾಗುತ್ತೆ ಅಂತ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ. ನಂತರ ಈಗ ನೀವು ಕೈ ಸಹಾಯದಿಂದ ಅಥವಾ ಈ ರೀತಿ ಮಿಕ್ಸರ್ ಇದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದನೂ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟೆಲ್ಲವನ್ನು ಕೂಡ. ನೋಡಿ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ಮಿಕ್ಸ್ ಆದರೆ ನೀಟಾಗಿ ಬರುತ್ತೆ. ಈಗ ಇದಕ್ಕೆ ನೀವು ಚೂರೇ ನೀರನ್ನು ಕಲಿಸ್ಕೊಂಡು ಚೂರೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನೋಡಿ ನಾವು ಚೂರೇ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತಾ ಇದ್ದೀವಿ. ನೋಡಿ ಚೂರೇ ನೀರನ್ನು ಹಾಕ್ಕೊಳ್ಳಿ. ಚೂರೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ ಚೂರೇ ನೋಡಿ ನೋಡ್ಕೊಳ್ಳಿ. ಈಗ ನೋಡಿ, ಈಗ ನಾನು ತೋರಿಸ್ತೀನಿ. ಇನ್ನೊಂದು ಚೂರು ನೀರು ಹಾಕ್ಕೊಂಡು ಅದು ಬಜ್ಜಿ ಹಿಟ್ಟಿನ ಅದಕ್ಕೆ ಬರಬೇಕು. ನೀವು ಮಾಮೂಲಿ ಬಜ್ಜಿ ಹಿಟ್ಟು ಕಳಿಸ್ತೀರಲ್ಲ ಅದೇ ಸೇಮ್ ಬಜ್ಜಿ ಹಿಟ್ಟೆ. ನೋಡಿ ಇಷ್ಟು ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ನೀಟಾಗಿ ಬರ್ತಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಬಜ್ಜಿ ಹಿಟ್ಟಂಗೆ ಕಲಿಸ್ತೀರಾ ಅಷ್ಟು ನೀಟಾಗಿ ಸೇಮ್ ಬಜ್ಜಿ ಮಾಡೋ ಹಿಟ್ಟೆ ಇದು. ಆದರೆ ಪಡವಲಕಾಯಿನ ಬಳಸ್ತಿರೋದ್ರಿಂದ ಪಡವಲಕಾಯಿ ಬಜ್ಜಿ ಆಗ್ತಿದೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀವಿ, ನೋಡ್ಬೋದು. ಈ ರೀತಿ ಕಲಿಸ್ಕೊಳ್ಳೋಣ. ಓಕೆ, ಇಷ್ಟಾದರೆ ರೆಡಿ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಹಿಟ್ಟು ನಾವು ಕರೆಕ್ಟಾಗಿ ಕಲಸಿದೀವಿ ಫ್ರೆಂಡ್ಸ್. ಈಗ ನೀವು ಹಿಟ್ಟನ್ನ ಕಲಸುವಂತ ಟೈಮಲ್ಲಿ ಏನಾದ್ರೂ ಹಿಟ್ಟು ಒಂದ್ ಸ್ವಲ್ಪ ತೆಳ್ಳೆ ಅನ್ಸುತ್ತೆ. ಯಾವಾಗ ಅಂದ್ರೆ ನಾನು ಹೇಳ್ತೀನಿ, ಈಗ ನಾವು ಕಲಸಿರುವಂತ ಹಿಟ್ಟಿಗೆ ಇನ್ನೊಂದ್ ಚೂರು ಕಡಲೆ ಹಿಟ್ಟು ಬೇಕಾಗಿತ್ತು. ಇನ್ನೊಂದ್ ಸ್ವಲ್ಪ 1-2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಿಡಿಯಿತು. ಯಾಕಂದ್ರೆ ಒಂಚೂರು ನೀರು ಜಾಸ್ತಿ ಹಾಕೋಬಿಟ್ಟಿದೀವಿ. ಆದ್ರಿಂದ ಕಡಲೆ ಹಿಟ್ಟು ಇನ್ನೊಂದ್ ಸ್ವಲ್ಪ ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಸ್ವಲ್ಪ ತೆಳ್ಳೆ ಆಗ್ಬಿಟ್ಟಿದೆ. ಆದ್ರಿಂದ ಏನ್ ಮಾಡೋದು, ಅವಾಗ ನೀವೇನೋ ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ನಿಮ್ಗೆ ತೆಳ್ಳೆ ಆದ್ರೆ ಒಂದ್ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ, ತಪ್ಪಿದ್ರೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಈಗ ನಾನು ನಿಮ್ಗೆ ಅದು ತೆಳ್ಳೆ ಇದೆಯೋ ಗಟ್ಟಿ ಇದೆಯೋ ಅಂತ ಯಾವ ರೀತಿ ನೀವು ಕಂಡಿಟ್ಕೊಳ್ಳೋದು ಅಂದ್ರೆ ವೆರಿ ಸಿಂಪಲ್. ನೀವು ಮಾಮೂಲಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತ ಏನೊಂದು ಪಡವಲಕಾಯಿ ಇದೆ, ಇದನ್ನ ನೀವು ಈ ಒಂದು ಪಡವಲಕಾಯಿನ ಈ ರೀತಿ ಹಿಟ್ಟಿಗೆ ಅಜ್ಜಿದ್ರೆ ಆ ಒಂದು ಕೋಟಿಂಗು ನೀಟಾಗಿ ಇಟ್ಟು ಕೋಟಿಂಗು ಬರಬೇಕು ಆ ಒಂದು ಪಡವಲಕಾಯಿಗೆ. ನೋಡಿ ಈ ರೀತಿ ಕೋಟಿಂಗು ಕೂತ್ಕೋಬೇಕು. ಇಲ್ಲ ಅಂದ್ರೆ ಅದು ತೆಳ್ಳೆ ಆಗಿದೆ ಅಂತ ಅರ್ಥ. ಆದ್ರಿಂದ ಈ ಒಂದು ಕೋಟಿಂಗ್ ಚೆನ್ನಾಗಿ ಬಂದ್ರೆ ಮಾತ್ರ ಪಡವಲಕಾಯ ಒಂದು ಬಜ್ಜಿ ಚೆನ್ನಾಗಿ ಬರೋದು. ಆದ್ರಿಂದ ತೆಳ್ಳೆ ಆದ್ರೆ ಒಂದ್ ಸ್ವಲ್ಪ ಹಿಟ್ಟು ಹಾಕೊಳ್ಳಿ, ಅದ್ರಲ್ಲಿ ಏನೂ ಆಗಲ್ಲ.
ನಿಮಗೆ ಒಂದ್ಸತಿ ಗೊತ್ತಾಗುತ್ತೆ ಈ ರೀತಿ ಹಿಂಗೆ ಇದು ಮಾಡ್ಕೊಂಡ್ರೆ ಈ ಒಂದು ಪಡವಲಕಾಯಿನ ಹಿಟ್ಟಿಗೆ ಅಜ್ಜಿದ್ರೆ ಈಗ ಗೊತ್ತಾಗುತ್ತೆ. ತುಂಬಾ ನಿಮ್ಗೆ ತೆಳ್ಳೆ ಇದ್ರೆ ಇಟ್ಟು ಈ ರೀತಿ ಕೋಟಿಂಗ್ ಅನ್ನೋದು ಕೂತ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಕೋಟಿಂಗ್ ಕೂತ್ಕೋಬೇಕು ನೀಟಾಗಿ. ಆಲ್ಮೋಸ್ಟ್ ಕೂತ್ಕೋತಾ ಇದೆ. ಈ ರೀತಿ ಕೋಟಿಂಗ್ ಬರೋದೇ ಮೇಯ್ನು ಇದಕ್ಕೆ. ಈ ಕೋಟಿಂಗ್ ಬರದೇ ಇದ್ರೆ ಅದು ಪಡವಲಕಾಯಿದು ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಈ ಒಂದು ಸಮಸ್ಯೆನ ಎಲ್ಲರೂ ಎದುರಿಸ್ತಾರೆ ಈ ಒಂದು ಪಡವಲಕಾಯಿ ಬಜ್ಜಿ ಮಾಡುವಂತ ಟೈಮಲ್ಲಿ. ಆದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಈ ಮೇನ್ ಕೋಟಿಂಗ್ ಬರಬೇಕು ಅಂದ್ರೆ ಹಿಟ್ಟು ಒಂದ್ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಎಣ್ಣೆ ಕೂಡ ಕಾಯ್ತಾ ಇದೆ. ಈ ಒಂದು ಎಣ್ಣೆ ಒಂದು ಕಾಯುವಂತ ಟೈಮಲ್ಲಿ ಈಗ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದೀವಿ. ಏನೊಂದು ಪಡವಲಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದೀವಿ. ಈಗ ಕೋಟಿಂಗು ಕರೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ಕೋಟಿಂಗ್ ಬಂದ್ರೆ ಈ ರೀತಿ ನೀಟಾಗಿ ಸ್ಟಫಿಂಗ್ ಏನೊಂದು ರೆಡಿ ಮಾಡಿದ್ವಿ ಅದನ್ನ ಅಜ್ಜಿ ಈ ರೀತಿ ಹಾಕೊಳ್ಳೋದು. ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ನೀವು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ. ಆದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಟ್ಕೊಳ್ಳಿ ಎಣ್ಣೆಗೆ. ಇದು 2 ನಿಮಿಷದಿಂದ 3 ನಿಮಿಷ ಬೇಯಬೇಕು. ಬೇಗ ಬೆಂದೋಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ರು ಕೂಡ. ಆದ್ರಿಂದ ಹೈ ಫ್ಲೇಮ್ ಅಂತೂ ಇಟ್ಕೊಳಕ್ ಹೋಗ್ಬಿಡಿ, ಆಗ ಸೀದೋಗ್ಬಿಡುತ್ತೆ ಪೂರ್ತಿ, ನೀಟಾಗಿ ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಈಗ ಕೋಟಿಂಗು ಕೂಡ ಬಂದಿದೆ. ನಿಮ್ಗೆ ಎಣ್ಣೆಗೆ ಹಾಕ್ದಾಗ ಗೊತ್ತಾಗ್ಬಿಡುತ್ತೆ ಕೋಟಿಂಗ್ ಬಂದಿದ್ಯೋ ಬಂದಿಲ್ವೋ ಅಂತ. ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ತಿಂತಾ ಇದ್ರಂತೂ ನೋಡೋಕ್ಕೆ ಇಷ್ಟೊಂದು ಚೆನ್ನಾಗಿದೆ. ತಿಂದ್ರೆ ಇನ್ಯಾವ ಟೇಸ್ಟ್ ಇರ್ಬೋದು ಹೇಳಿ. ನೀವು ವಿಡಿಯೋ ನೋಡ್ತಿದ್ದೀರ ಅಂದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಾಡಬೇಕು ಅನ್ಕೊಂಡೆ ವಿಡಿಯೋ ನೋಡ್ತಿರ್ತೀರಾ. ಆಲ್ಮೋಸ್ಟ್ 100ಗೆ 90% ಜನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಏನಿಲ್ಲ, ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಉರಿನ ನೀವು ಹೈ ಫ್ಲೇಮ್ ಇಟ್ಕೊಂಡ್ರಿ ಅಂದ್ರೆ ಅದು ಖಂಡಿತವಾಗ್ಲೂ ಸೀದೋಗುತ್ತೆ. ನಾನು ಬೇಕಾದ್ರೆ ಒಂದು ಮೊದಲನೇದು ಆಗ್ಲೇ ಹಾಕ್ತೆ, ಅದು ಹೈ ಫ್ಲೇಮಲ್ಲಿ ಇಟ್ಟು ಹಾಕ್ತೆ, ಅದು ಸೀದೆ ಹೋಗುತ್ತೋ. ಆದ್ರಿಂದ ಹೇಳ್ತಾ ಇದ್ದೀನಿ. ಮೊದಲು ಟ್ರಯಲ್ಗೆ ಹಾಕಿದ್ದೆ ಒಂದು ವಿಡಿಯೋಗೂ ಮುಂಚೆ. ಈಗ ನೋಡಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಒಂದು ಗೋಲ್ಡನ್ ಕಲರ್ ಬರೋ ಗಂಟ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಬೇಯುತ್ತೆ. ಕೋಟಿಂಗು ಕೂಡ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ. ನೀಟಾಗಿ ಬೆಂದ ನಂತರ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಬೇರೆ ಏನು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಇದನ್ನ ನೀವು ಈ ರೀತಿ ಬಜ್ಜಿ ರೂಪದಲ್ಲಾದರೂ ತಿಂದರೆ ಖಂಡಿತವಾಗ್ಲೂ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆರೋಗ್ಯವೇ ಭಾಗ್ಯ ಅಂತ ಎಲ್ಲ ಕಡೆ ನೀವು ಕೇಳ್ತಾ ಇರ್ತೀರಾ. ಬಟ್ ಅದಕ್ಕೆ ನಾವು ಚಿಕ್ಕ ಚಿಕ್ಕ ಒಂದು ಮೆಟ್ಟಲ್ಗಳನ್ನ ಅಂದರೆ ಸ್ಟೆಪ್ಗಳನ್ನ ತಗೋತಾ ಇರಬೇಕು. ಈ ರೀತಿ ಒಂದು ಒಳ್ಳೆ ಆಹಾರ ತಿನ್ನೋದ್ರ ಮೂಲಕ. ನೋಡಿ ಈಗ ಇದು ಆಲ್ಮೋಸ್ಟ್ ನೀಟಾಗಿ ಫ್ರೈ ಆಗಿದೆ. ನೋಡಿ ಗರ್ಗರಿಯಾಗಿ ಬಂದಿದೆ. ಒಂದು 3 ನಿಮಿಷ, ಎಕ್ಸಾಕ್ಟಾಗಿ 3 ನಿಮಿಷ. ನೋಡಿ ನಿಮಗೆ ಕಾಣಿಸ್ತಿದೆ, ಝೂಮ್ ಮಾಡ್ತೀನಿ. ಪರ್ಫೆಕ್ಟಾಗಿ ಬಂದಿದೆ. ನೀವು ಸೌಂಡು ಕೇಳ್ಬೋದು. ಪರ್ಫೆಕ್ಟಾಗಿ ಎಕ್ಸಾಕ್ಟಾಗಿ ನೋಡೋಕ್ಕೆ ಒಳ್ಳೆ ಕೋಡ್ಬಳೆ ಥರ ಇದೆ. ನೀವು ಯಾರ ಹೊಸಬ್ರಿಗೆ ಇದನ್ನ ತಿಂದಿರಲ್ವಲ್ಲ ಅಂಥವ್ರಿಗೆ ತೋರಿಸಿದ್ರೆ ಏನಿದು ಕೋಡ್ಬಳೆ ಅಂತ ಹೇಳ್ತಾರೆ. ಆ ರೀತಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಎಕ್ಸಲೆಂಟಾಗಿ ಬಂದಿದೆ. ನೀವಂತೂ ಟ್ರೈ ಮಾಡಲೇಬೇಕು. ಹೇಗೆ ಬಂತು ಅಂತ ಕಮೆಂಟನ್ನು ಕೂಡ ಮಾಡದೆ ಮರಿದಂತೆ ಕಮೆಂಟ್ ಮಾಡಬೇಕು. ನೋಡಿ ಈಗ ಇದನ್ನ ಒಂದು ಕಡೆಗೆ ಎತ್ತಿಟ್ಕೋತೀನಿ. ಹೀಗೆ ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೇಸ್ ಫ್ರೆಂಡ್ಸ್, ನೀವೇನಾದ್ರೂ ಹೆಚ್ಚದ ನಂತರ ಇದನ್ನ ನೀರ್ಗೆ ಹಾಕಿ ತೊಳೆದ್ರೆ, ಈ ರೀತಿ ಸಣ್ಣದಾಗಿ ಹೆಚ್ಚದ ನಂತರ ನೀವು ತೊಳಿಬೇಕು ಅನ್ಕೊಂಡ್ರೆ, ತೊಳೆದಾದ ನಂತರ ಇದನ್ನ ನೀವು ಒಂದು ಬಟ್ಟೆಲಿ ಒರೆಸ್ಕೊಳ್ಳಿ. ನೀರಿನಂಶ ಇಲ್ಲದೆ ಇದ್ರೆ, ಎಣ್ಣೆಗೆ ಹಾಕಿದಾಗ ನೀರಿನಂಶ ಇದ್ರೆ ಚಟಪಟ ಅನ್ಬಿಡುತ್ತೆ. ಆದ್ರಿಂದ ಈ ರೀತಿ ನೋಡಿ, ಈಗ ನಾವು ಏನಾದ್ರೂ ಇನ್ ಕೇಸ್ ತೊಳೆದ್ರೆ ಅಂತ ನಿಮ್ಗೆ ತಿಳಿಸ್ತಾ ಇದೀವಿ. ಈ ರೀತಿ ಕಟ್ ಮಾಡಿದ್ಮೇಲೆ ಏನಾದ್ರು ನೀವು ಇದನ್ನ ಪಡವಲಕಾಯಿನ ತೊಳೆದ್ರೆ ಒಂದ್ಸತಿ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ತಟ್ಟೆಗೆ ಇಟ್ಕೊಳ್ಳಿ. ಈಗ ಇನ್ನೂ ಒಂದ್ಸತಿ ತೋರಿಸ್ತೀನಿ. ಈಗ ಕಟ್ ಮಾಡಿರೋದನ್ನ ಈಗ ಪುನಃ ಒಂದು ಏನೊಂದು ಹಿಟ್ಟು ರೆಡಿ ಮಾಡಿದೀವಿ. ಈ ಒಂದು ಹಿಟ್ಟಿಗೆ ಹಾಕೋತಾ ಇದೀನಿ. ನೋಡಿ ಈಗ ಹಿಟ್ಟಿಗೆ ಹಾಕೊಂಡಿದ್ದೀನಿ. ನೀಟಾಗಿ ಒಂದ್ಸತಿ ಡಿಪ್ ಮಾಡಿದ್ರೆ ಇದನ್ನ ಈ ರೀತಿ ನೀಟಾಗಿ ಕೋಟಿಂಗ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ, ಇದಂತೂ ಸೂಪರ್ ಆಗಿ ಬಂದಿದೆ. ಮೊದ್ಲಿಗಿಂತ ಸೂಪರ್ ಆಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಕೋಟಿಂಗು. ಈಗ ಬಿಡ್ತೀನಿ ನೋಡಿ, ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೋಡಿ ತುಂಬ ನೀಟಾಗಿ ಕೋಟಿಂಗ್ ಬಂದಿದೆ. ಇದಂತೂ 2ನೇ ಸತಿ. ಹಂಗೆ ಒಂದೊಂದು ಸತಿ ಫಸ್ಟ್ ಮಾಡಿದಾಗ ಯಾವುದು ಕೂಡ ಅಷ್ಟೊಂದು ನಿಮಗೆ ಚೆನ್ನಾಗಿ ಬರೋದಿಲ್ಲ ಆಲ್ಮೋಸ್ಟು. ಯಾಕಂದರೆ ಅದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಏನಿರಲ್ಲ, ಐಡಿಯಾ ಇರಲ್ಲ. ಅದೇ ನೀವು 2ನೇ ಸತಿ 3ನೇ ಸತಿ ಮಾಡುವಾಗ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ. ಜೊತೆಗೆ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿ ಬಂತು ಕೋಟಿಂಗು. ಮೊದಲನೇ ಸತಿಗಿಂತ ತುಂಬ ಚೆನ್ನಾಗಿ ಬಂದಿದೆ.
ಅದಕ್ಕೋಸ್ಕರ ಎರಡನೇ ಸತಿ ಯಾವ ರೀತಿ ಆಗ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉರಿನ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದೀವಿ. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಉರಿನ ಇಟ್ಕೋಬಾರ್ದು. ನೀವು ಹೈ ಫ್ಲೇಮ್ ಉರಿ ಇಟ್ಕೊಂಡ್ರಿ ಅಂದ್ರೆ ಹಾಕಿದ ತಕ್ಷಣ ಬಣ್ಣ ಚೇಂಜ್ ಆಗ್ಬಿಡುತ್ತೆ. ಬಟ್ ಒಳಗಡೆ ಈ ಒಂದು ಪಡವಲಕಾಯಿ ಅನ್ನೋದು ಬೆಂದಿರಲ್ಲ. ಅದೊಂದು ನಿಮ್ಗೆ ಚೆನ್ನಾಗಿರೋ ಆ ರೀತಿ ಬೇಯ್ದೆ ಇದ್ರೆ ಚೆನ್ನಾಗಿರಲ್ಲ ತಿನ್ನೋಕೆ. ಒಳಗೂ ಬೆಂದಿರ್ಬೇಕಲ್ವಾ, ಆಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ರೆಡಿ ಆಗಿದೆ. ಇದನ್ನ ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ. ಈ ರೀತಿ ಕೋಟಿಂಗ್ ಬಂದ್ರೇನೆ ಈ ಒಂದು ಪಡವಲಕಾಯಿ ಬಜ್ಜಿ ತುಂಬಾ ಚೆನ್ನಾಗಿ ಬರೋದು. ಅದೇ ನಿಮ್ಗೆ ಈ ರೀತಿ ಕೋಟಿಂಗ್ ಬರಬೇಕು ಅಂದ್ರೆ ಹಿಟ್ಟನ್ನ ನೀವು ಗಟ್ಟಿ ಕಲ್ಸ್ಕೋಬೇಕು. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನ ಗಟ್ಟಿ ಕಲ್ಸ್ಕೊಂಡ್ರೆ ಕೋಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇನ್ ಕೇಸ್ ಏನಾದರೂ ತೆಳ್ಳೆ ಆಯಿತು ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಹತ್ರ ಯಾವುದು ಅಕ್ಕಿ ಹಿಟ್ಟು ಜಾಸ್ತಿ ಇದ್ರೆ ಎಕ್ಸ್ಟ್ರಾ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕಡಲೆ ಹಿಟ್ಟನ್ನ ಸೇರಿಸಿ ಅದು ಗಟ್ಟಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಅಂದ್ರೆ ತುಂಬಾ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇನ್ನು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡ್ತಿದ್ದಂಗೆ ತಿಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು. ಎಷ್ಟೊಂದು ಜನ ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಅಂತ ಎಷ್ಟು ಸತಿ ಹೇಳಿದ್ರು ಅದು ಕಮ್ಮಿನೇ. ಇದೇ ರೀತಿ ಎಲ್ಲ ಒಂದು ವಿಡಿಯೋಸ್ಗಳನ್ನ ನೋಡಿ ನೀವು ಕೂಡ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ಗಳನ್ನ ಮಾಡಿದ್ದೀವಿ. ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕನ್ನು ಮಾಡಿ. ಎಷ್ಟೊಂದು ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ರೆಸಿಪೀಸ್ಗಳನ್ನ ಮಾಡೋದಕ್ಕೆ ನಮಗೆ ಒಂಥರ ಜೋಶ್ ಅಂತ ಕರೀತಾರಲ್ಲ, ಆ ಜೋಶ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಅಷ್ಟೇ ಉತ್ಸಾಹ ಇರುತ್ತೆ. ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಬೇರೆ ಲೆವೆಲ್ಲಾಗೆ ಬಂದಿದೆ. ಮಾಮೂಲಿ ಇದು ನೋಡಿದವರು ದಿಢೀರಾಗಿ ಏನಿದು ಕೋಡ್ಬಳೆನಾ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕೋಡ್ಬಳೆ ಥರನೇ ಇದೆ, ಡಿಫ್ರೆಂಟ್ ಆಗಿದೆ. ಒಟ್ಟಿನಲ್ಲಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಈಗ ಬೆಂದಿದೆ. ಈ ರೀತಿ ಗರ್ಗ ಅಂತ ಸೌಂಡ್ ಬರ್ತಿದೆಯಲ್ಲ, ಇಷ್ಟ ಆದರೆ ಸಾಕು. ಗರ್ಗರಿಯಾಗಿ ಬಂದಿದೆ ನೋಡಿ. ತುಂಬ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ನಮ್ಮ ಒಂದು ಪಡವಲಕಾಯಿ ಬಜ್ಜಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಳೋಣ. ಈಗ ಮಾಡಿದ ನಂತರ ಸರ್ವ್ ಮಾಡಿ ಫ್ರೆಂಡ್ಸ್. ಈಗ ಇನ್ನ ಒಂದು ಹೊಸ ಟಿಪ್ಸ್ ಅನ್ನ ಹೇಳ್ತೀನಿ. ಇದು ನಿಮ್ಗೆ ಕೈಗೆ ಇಟ್ಟು ಅಂಟುತ್ತೆ ಹಾಕುವಂತ ಟೈಮಲ್ಲಿ ಅಂದ್ರೆ ಈ ರೀತಿ ಒಂದು ಸ್ಪೂನ್ ಅನ್ನ ತಗೊಳ್ಳಿ. ಜಸ್ಟ್ ಈ ರೀತಿ ಒಂದು ಸ್ಪೂನ್ ಅನ್ನ ತಗೊಂಡು ಏನೊಂದು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಈ ಒಂದು ಪಡವಲಕಾಯಿ, ಈ ಒಂದು ಪಡವಲಕಾಯಿನ ತಗೋತಾ ಇದ್ದೀನಿ. ಪಡವಲಕಾಯಿನ ತಗೊಂಡು ಇದ್ರೊಳಗೆ ಈ ರೀತಿ ಹಾಕೊಳ್ಳಿ. ಜಸ್ಟ್ ಸಿಂಪಲ್ ಹಿಂಗ್ ಹಾಕೊಂಡು ಏನು ಮಾಡಬೇಡಿ. ಈ ಸ್ಪೂನಲ್ಲೇ ಈ ರೀತಿ ಅದನ್ನ ನೀಟಾಗಿ ಹಿಟ್ಟೆಲ್ಲ ಕೂಡ ಅಂಟ್ಕೊಳ್ಳಂಗ್ ಮಾಡಿ. ಆ ನಂತರ ಹಿಂಗೆ ಸ್ಪೂನ್ ಇಂದ ಎತ್ಕೊಳ್ಳಿ. ಹಿಂಗೆ ರೌಂಡ್ ಶೇಪ್ ಬರುತ್ತೆ, ನೋಡ್ತಾ ಇರ್ಬೋದು. ಇದನ್ನ ಎತ್ತಿ ಡೈರೆಕ್ಟ್ ಈ ರೀತಿ ಎಣ್ಣೆ ಒಳಗೆ ಹಾಕೊಂಡ್ರೆ ನೋಡಿ ಜಸ್ಟ್ ಸಿಂಪಲ್. ಎಷ್ಟು ಈಸಿ ಮೆಥಡ್ ಅಂದ್ರೆ ಇದು. ಕೈಯಲ್ಲಿ ಹಾಕಕ್ ಇಷ್ಟ ಇಲ್ಲ ನಮ್ಗೆ ಅಥವಾ ಕಷ್ಟ ಆಗ್ತಿದೆ ಅಂದ್ರೆ ಈ ರೀತಿ ಸ್ಪೂನ್ ಅಲ್ಲಿ ನೀಟಾಗಿ ಹಿಂಗೆ ಎತ್ತಿ ಈ ರೀತಿ ಹಾಕಿದ್ರೆ ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು ನೋಡಿ ಎಷ್ಟು ನೀಟಾಗಿ ಬರ್ತಿದೆ, ಕಾಣಿಸ್ತಿದೆ. ಈ ರೀತಿನೂ ಕೂಡ ಹಾಕೋಬಹುದು ನೀವು. ಈ ಒಂದು ಸ್ಪೂನ್ ಇಂದ ಈ ರೀತಿ ಈಸಿಗೆ ನೋಡಿ, ಒಂಚೂರು ಕೈಗೆ ಏನು ಆಗ್ಲೇ ಇಲ್ಲ. ಸ್ಪೂನ್ ನ ಈ ರೀತಿ ತಗೊಂಡು ನೀವು ಪಡವಲಕಾಯಿ ಬಜ್ಜಿನ ಹಾಕೋಬಹುದಾಗಿರುತ್ತೆ. ಇದು ಒಂದು ಟಿಪ್ಸು. ನೀವೇನಾದ್ರೂ ಇನ್ ಕೇಸ್ ಕೈಯಲ್ಲಿ ಹಾಕಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂದ್ರೆ ಇದನ್ನು ಬಳಸ್ಕೊಂಡು. ಫೈನಲಿ ತಗೊಂಡಿರೋದೆಲ್ಲವನ್ನು ಕೂಡ ಹಾಕಿ ರೆಡಿ ಮಾಡ್ಕೊಂಡಿದೀವಿ. ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಆರೋಗ್ಯಕ್ಕೂ ಒಳ್ಳೇದು. ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇದ್ರೇನೆ ಇಷ್ಟೊಂದು ಚೆನ್ನಾಗಿದೆ. ಇನ್ನು ತಿಂದ್ರಂತೂ ಖಂಡಿತವಾಗ್ಲೂ ಈಗ ಟೇಸ್ಟ್ ಮಾಡಿ. ಫೈನಲಿ ರೆಡಿ ಆಗಿದೆ. ಸರ್ವನ್ನು ಕೂಡ ಮಾಡ್ಕೊಂಡಿದೀವಿ. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ರುಚಿಯಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಅಂದ್ರೆ ತುಂಬಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರುಚಿಗೂ ಬಾಯಿಗೂ ಕೂಡ ರುಚಿಯಾಗಿರುತ್ತೆ. ನೀವಂತೂ ಮಕ್ಕಳಿಗಂತೂ ಮಾಡಿಕೊಟ್ಬಿಟ್ರೆ ಪಡವಲಕಾಯಿ ತಿಂತಾ ಇದ್ದೀವಿ ಅಂತ ಗೊತ್ತೇ ಆಗಲ್ಲ ಮಕ್ಕಳುಗಳಿಗೆ. ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟಲ್ಲಿ ತಿಳಿಸ್ಲೇಬೇಕು ಮಾಡಿದ ನಂತರ ಖಂಡಿತವಾಗ್ಲೂ. ಈಗ ಇದನ್ನ ಟೇಸ್ಟ್ ಮಾಡೋ ಸಮಯ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಡೆಗೂ ಕೂಡ ನಮ್ಮ ಒಂದು ಪಡವಲಕಾಯಿ ಬಜ್ಜಿ ರೆಡಿ ಆಗಿದೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ
ಇಬ್ರು ಕೂಡ ಟೇಸ್ಟ್ ಮಾಡ್ಬಿಡ್ತೀವಿ, ಇಬ್ರು ಕೂಡ ಟೇಸ್ಟ್ ಮಾಡಿ ರಿವ್ಯೂ ಹೇಗಿತ್ತು ಅಂತ ಹೇಳ್ತೀವಿ. ಈಗ ಮೊದಲನೇದಾಗಿ ನಮ್ಮಮ್ಮ ತಿಂದು ಹೇಳ್ತಾರೆ ಹೇಗಿದೆ ಅಂತ. ನಮ್ಮಮ್ಮ ತಿಂದು ಹೇಳ್ತಾರೆ, ನೋಡ್ತಾ ಇರ್ಬೋದು. ಮೊದ್ಲಿಗೆ ನಮ್ಮಮ್ಮ ಹೇಳಿ, ಆನಂತರ ನಾನ್ ತಿಂದು ಹೇಗಿತ್ತು ಅಂತ ಹೇಳ್ತೀನಿ. ಹೇಗಿದೆ ಅಮ್ಮ? ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ. ನಾನೊಂದು ತಿಂದ್ಬಿಡ್ತೀನಿ. ನಮ್ಮಮ್ಮ ಚೆನ್ನಾಗಿ ಬಂದಿದೆ ಅಂದವ್ರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆರೋಗ್ಯಕ್ಕೂ ಕೂಡ ಒಳ್ಳೇದು. ನೀವು ಎಷ್ಟೊನ್ನೇ ತಿಂದ್ರೂ ಕೂಡ ಏನೂ ಆಗೋದಿಲ್ಲ. ಜಾಸ್ತಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು ಪಡವಲಕಾಯಿ. ಆದ್ರಿಂದ ನೀವು ಈ ರೀತಿನಾದ್ರೂ ತಿನ್ಬೋದಾಗಿರುತ್ತೆ. ನೀವು ಪಡವಲಕಾಯಿ ತಿನ್ನಲ್ಲ ಅಂತಿದ್ರೆ ಬಜ್ಜಿ, ಬೇರೆ ಬೇರೆ ಬಜ್ಜಿ ತಿನ್ನೋಕ್ಕಿಂತ ಈ ರೀತಿ ಪಡವಲಕಾಯಿ ಬಜ್ಜಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ, ಬಾಯಿಗೂ ಕೂಡ ತುಂಬಾ ರುಚಿಯಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗೋದಂತ ಮರೀಲೇಬೇಡಿ, ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮನೇ ಹೇಳ್ತಿದಾರೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕನ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.